ಕೃಷ್ಣನ ಮಹಿಮೆಯನ್ನು ಸಾಮಾನ್ಯ ಜನರಿಗೆ ಮುಟ್ಟಿಸುವ ಮುಖಾಂತರ ಕೃಷ್ಣನ ಭಕ್ತಿಯನ್ನು ಎಲ್ಲರಲ್ಲೂ ಜಾಗೃತವನ್ನಾಗಿ ಮಾಡಲಿಕ್ಕಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಅದರಲ್ಲಿ ಇದು ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮ ಈ ಸಂಸ್ಕೃತೋತ್ಸವ ಏನು ನಡೀತಾ ಇದೆ ಅದರ ಅಂಗವಾಗಿಯೂ ಕೂಡ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ಪೂರ್ಣಪ್ರಜ್ಞ ವಿದ್ಯಾಪೀಠ, ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ ಮತ್ತು ಅಖಿಲ ಭಾರತ ಮಾಧ್ವ ಮಹಾಮಂಡಳ ಈ ಎಲ್ಲವೂ ಕೂಡ ಸಂಸ್ಥೆಗಳು ಎಲ್ಲವೂ ಪರಸ್ಪರ ಸಹಕಾರವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ಒಂದು ವಾಚನ ಪ್ರವಚನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸಲಿಕ್ಕೆ ಇದೆ. ಆರಂಭದಲ್ಲಿ ಭಗವಂತನಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತ ಹೇಳಿ ಬಂದಂತಹ ಎಲ್ಲ ಗಣ್ಯರಲ್ಲೂ ಕೂಡ ನಾನು ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ಕೃಷ್ಣ ಭಕ್ತಿ ಪೀಠ ಹಾಗೂ ಅಖಿಲ ಭಾರತ ಮಾಧ್ವ ಮಹಾಮಂಡಲ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಸಂಸ್ಕೃತೋತ್ಸವದ ಅಂಗವಾಗಿ ಭಾಗವತ ವಾಚನ ಮತ್ತು ಪ್ರವಚನದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಪೂಜ್ಯರಾದಂತಹ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಬರಬೇಕಾಗಿತ್ತು. ಅವರ ಅನುಮತಿ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮುಂದೆ ಬರೆಸ್ತಾ ಇದ್ದೇವೆ. ಅವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸಂಸ್ಕೃತೋತ್ಸವದ ಅಂಗವಾಗಿ ಭಾಗವತ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ, ಸಂಸ್ಕೃತ ಸಾಹಿತ್ಯದ ತುಂಬ ವಿಶಿಷ್ಟವಾದ ಕಾವ್ಯ ಅಂತಂದರೆ ಬೇರೆ ಯಾವ ಕಾವ್ಯವೂ ಕೂಡ ಅಲ್ಲ. ಅದು ಶ್ರೀಮದ್ ಭಾಗವತ ಪುರಾಣ ಕಾವ್ಯ. ಅದು ಶ್ರೀಮದ್ ಭಾಗವತವನ್ನು ಶಾಸ್ತ್ರ ಅಂತಲೂ ಕರೀಬಹುದು, ಪುರಾಣ ಅಂತಲೂ ಕರೀಬಹುದು, ಅದನ್ನು ಕಾವ್ಯ ಅಂತಲೂ ಕರೀಬಹುದು. ನನ್ನ ಜೀವನದಲ್ಲಿ ನಾನು ಎಷ್ಟು ಸಂಸ್ಕೃತ ಕಾವ್ಯಗಳನ್ನು ಓದಿದ್ದೇನೋ, ಎಷ್ಟು ಪುರಾಣಗಳನ್ನು ಓದಿದ್ದೇನೋ, ಅದು ಎಲ್ಲದರಲ್ಲೂ ಕೂಡ ತುಂಬ ಸವಿಯನ್ನು ನೀಡಿರತಕ್ಕಂತಹ ಒಂದು ಅತ್ಯದ್ಭುತವಾದಂತಹ ಕೃತಿ ಶ್ರೀಮದ್ ಭಾಗವತ ಮಹಾಪುರಾಣ. ಹೀಗಾಗಿ ಸಂಸ್ಕೃತ ಭಾಷೆಯ ಒಂದು ಮಹತ್ವವನ್ನು ತಿಳಿಸಿಕೊಡಲಿಕ್ಕಾಗಿ ಈ ಒಂದು ಸಂಸ್ಕೃತೋತ್ಸವದ ಅಂಗವಾಗಿ ಶ್ರೀಮದ್ ಭಾಗವತದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು ಇವತ್ತು ಮತ್ತು ನಾಳೆ 2 ದಿವಸಗಳ ಕಾಲ ಆಯೋಜನೆ ಮಾಡ್ತಾ ಇದ್ದೇವೆ. ಇವತ್ತು ವಿದ್ವಾನ ಐತರೇಯ ಆಚಾರ್ಯರು ಹಾಗೂ ನಮ್ಮ ಕೃಷ್ಣರಾಜ ಕುತ್ಪಾಡಿ ಆಚಾರ್ಯರು ಇವರಿಬ್ಬರು ಕೂಡ ಪ್ರವಚನವನ್ನು ನಡೆಸಿಕೊಡಲಿದ್ದಾರೆ. ಹಾಗೂ ಶ್ರೀ ಪ್ರಾದೇಶಾಚಾರ್ಯರು ಭಾಗವತದ ವಾಚನವನ್ನು ನಡೆಸಿಕೊಡಲಿದ್ದಾರೆ. ಹಾಗೂ ಶ್ರೀ ನಿತಿನ್ ನಮ್ಮಣ್ಣಯ್ಯ ಇವರು ಫ್ಲೂಟ್ನಲ್ಲಿ ಸಹಕಾರವನ್ನು ಕೊಡ್ತಾರೆ. ಕಾರ್ತಿಕ್ ಕೃಷ್ಣ ಅವರು ತಬಲಾದಲ್ಲಿ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮೊದಲನೇ ಬಾರಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಆಯೋಜನೆಯನ್ನು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅನುಗ್ರಹಿಸಿರತಕ್ಕಂತಹ ಪೂಜ್ಯರಾದ ನಾಗಸ್ಮುಖಿ ಆಚಾರ್ಯರು, ನಿರ್ದೇಶಕರು, ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ, ಇವರಿಗೆ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಹಪಾಠಿಗಳಾದ
ಅದಕ್ಕಿಂತ ಹೆಚ್ಚಾಗಿ ಅಗ್ರಜಕಲ್ಪರಾದ ಪ್ರಾಚಾರ್ಯರಾದ ಸತ್ಯನಾರಾಯಣಾಚಾರ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅನುಗ್ರಹವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕೃಷ್ಣರಾಜಾಚಾರ್ಯರು, ಐತರೇಯಾಚಾರ್ಯರು ಮುಂತಾದ ಎಲ್ಲ ನಮ್ಮ ವಿದ್ವಾಂಸರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ನಮ್ಮ ವಿನಯಾಚಾರ್ಯರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ, ಮಾತರಿಶ್ವಾಚಾರ್ಯರು ಬಂದಿದ್ದಾರೆ, ಮಾಧವಾಚಾರ್ಯರು ಬಂದಿದ್ದಾರೆ. ಹೀಗೆ ಎಲ್ಲ ವಿದ್ವಾಂಸರು, ಪ್ರಾದೇಶಾಚಾರ್ಯರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಸ್ವಾಗತವನ್ನು ನಾನು ಕೋರಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ನಮ್ಮ ಮಲ್ಲೇಪುರಂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಶೀಘ್ರದಲ್ಲಿ ಬಂದು ಸೇರಿಕೊಳ್ತಾರೆ. ಅವರಿಗೆ ಭಾಗವತದ ವಾಚನ ಮತ್ತು ಪ್ರವಚನವನ್ನು ಕೇಳಬೇಕು ಎಂಬ ತುಂಬ ಹಂಬಲ. ಹೀಗಾಗಿ ಅವರು ಅವಶ್ಯವಾಗಿ ಬರ್ತೇನೆ ಅಂತ ಇವತ್ತು ಮತ್ತು ನಾಳೆ 2 ದಿವಸವೂ ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು, ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ನಮ್ಮ ಶ್ರೀಪಾದ ಸಿಂಗನಮಲ್ಲಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ತಿಳಿಸ್ತೇನೆ. ಜಯರಾಜಾಚಾರ್ಯರು ಮತ್ತು ವೆಂಕಟೇಶ್ ಪುರೋಹಿತ ಮುಂತಾದ ಎಲ್ಲ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಸಹಯೋಗಿಗಳಿದ್ದಾರೆ. ನಮ್ಮ ಡಾಕ್ಟರ್ ಶ್ರುತಿ ಅವರಿದ್ದಾರೆ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ಅನೇಕ ನಮ್ಮ ಬಂಧುಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. 2 ಮಾತುಗಳನ್ನು ಕೃಷ್ಣ ಭಕ್ತಿ ಪೀಠದ ಬಗ್ಗೆ ಹೇಳುವುದಾದರೆ, ಮಧ್ವಾಚಾರ್ಯರ ಭಕ್ತಿ ಸಿದ್ಧಾಂತ ಎಲ್ಲ ಕಡೆ ತಲುಪಬೇಕು ಎಂಬುದು ನಮ್ಮ ಗುರುಗಳ ತುಂಬ ದೊಡ್ಡ ಕನಸಾಗಿತ್ತು. ಭಾರತದ ಎಲ್ಲ ಕೋಣೆಗಳಲ್ಲಿ, ಎಲ್ಲ ಜನಾಂಗಗಳಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ, ಯಾವುದೇ ಜನಾಂಗ ಭೇದವಿಲ್ಲದೆ, ಯಾವುದೇ ಪ್ರದೇಶ ಭೇದವಿಲ್ಲದೆ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡಬೇಕು ಎಂಬ ತುಂಬ ದೊಡ್ಡ ಕನಸು ನಮ್ಮ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರದಾಗಿತ್ತು. ಅದರಲ್ಲಿ ಅವರು ಸಾಕಷ್ಟು ಪ್ರಯತ್ನಪಟ್ಟು ಇವತ್ತು ಮಧ್ವ ಸಿದ್ಧಾಂತದ ಪ್ರಚಾರ ಇಷ್ಟೆಲ್ಲ ಆಗಿದೆ ಅಂತಂದರೆ ಅದಕ್ಕೆ ಆಸೇತು ಹಿಮಾಚಲ ಮಧ್ವಾಚಾರ್ಯರ ಹೆಸರನ್ನು ಹೇಳ್ತಾರೆ ಅಂತಂದರೆ ಅದಕ್ಕೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅವಿರತವಾದ ಶ್ರಮವೇ ಕಾರಣ. ಈ ಕಾರ್ಯಕ್ರಮವನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅನ್ನೋದನ್ನು ಅವರು ಅನೇಕ ಬಾರಿ ಅನೇಕರ ಮುಂದೆ ಈ ಮಾತನ್ನು ಆಡಿದ್ರು. ಸುಮಾರು 29-30 ವರ್ಷದ ಹಿಂದೆ ಈ ಮಾತನ್ನು ಸ್ವಾಮಿಗಳು ನಮಗೂ ಕೂಡ ಹೇಳಿದ್ದನ್ನು ಪರಿಪಾಲನೆ ಮಾಡಲಿಕ್ಕೆ ಇವತ್ತಾದರೂ ಕೂಡ ನಮಗೆ ಪರಿಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಮೊದಲನೇ ಸಣ್ಣ ಹೆಜ್ಜೆ. ತುಂಬ ಹೋಗಬೇಕಾದ ದಾರಿ ತುಂಬ ದೊಡ್ಡದಿದೆ. ಆ ದಾರಿಯನ್ನು ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗೋರು ಅವರು. ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ಸಾಮರ್ಥ್ಯವೂ ಅಲ್ಲ, ಕೇವಲ ಅವರು ಹೇಳಿದರು ಅಂತನೋ ಒಂದೇ ಒಂದು ಅವರ ಆದೇಶವನ್ನು ನಾವು ಮುಂದಿಟ್ಟುಕೊಂಡು ಹೊರಡಬೇಕು ಅಂತನೋ ಉದ್ದೇಶದಿಂದ ನಮ್ಮ ಕೃಷ್ಣ ಭಕ್ತಿ ಪೀಠವನ್ನು ಸ್ಥಾಪನೆ ಮಾಡಿದ್ದೇವೆ. ಇದಕ್ಕೆ ಅನೇಕ ಮಂದಿ ಸಹಕಾರಿಗಳು, ನಮ್ಮ ಸದಸ್ಯರುಗಳು ಇಲ್ಲಿದ್ದಾರೆ. ಎಲ್ಲರೂ ಕೂಡ ಸ್ವಾಮಿಗಳ ಕನಸನ್ನು ಗುರಿ ಮಾಡುವುದು ಅವರ ಶಿಷ್ಯರಾದ ಎಲ್ಲರ ಕರ್ತವ್ಯ. ಹೀಗಾಗಿ ಎಲ್ಲರೂ ಕೂಡ ಸದಸ್ಯರೇ. ತತ್ರಾಪಿ ವಿಶೇಷತಃ ಕೃಷ್ಣರಾಜಾಚಾರ್ಯರು, ನಮ್ಮ ನಾರಾಯಣಾಚಾರ್ಯರು, ಮಾತರಿಶ್ವಾಚಾರ್ಯರು ಮುಂತಾದವರು, ನಮ್ಮ ಅಣ್ಣ ಪಾಂಡುರಂಗಾಚಾರ್ಯರು ಮತ್ತು ಅಗ್ನಿಹೋತ್ರಿ ವೇಣುಗೋಪಾಲಾಚಾರ್ಯ, ನಮ್ಮ ಶ್ರೀನಿವಾಸಾಚಾರ್ಯ ವರ್ಖೇಡಿ ಮುಂತಾದವರು ಈ ಕಾರ್ಯದಲ್ಲಿ ತುಂಬ ಉತ್ಸಾಹದಿಂದ, ನಮ್ಮ ಐತರೇಯಾಚಾರ್ಯರು ಕೂಡ ಈ ಸಂದರ್ಭದಲ್ಲಿ ನಮಗೆ ಕೈಯನ್ನು ಜೋಡಿಸಿದ್ದಾರೆ. ವಿಶೇಷವಾಗಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲೂ ಕೂಡ ಈ ಕಾರ್ಯವನ್ನು ನಾವು ಕೈಗೆತ್ತಿಕೊಳ್ಳಬೇಕಾಗಿದೆ. ಭಕ್ತಿ ಸಿದ್ಧಾಂತದ ಪ್ರಚಾರವೇ ಮುಖ್ಯವಾದಂತಹ ಉದ್ದೇಶ. ಬೇರೆ ಯಾವುದೇ ಒಂದು ಒಣ ಆಡಂಬರಗಳನ್ನು ಇಟ್ಕೊಳ್ಳದೆ ಕೇವಲ ಭಕ್ತಿ ಸಿದ್ಧಾಂತ ಪ್ರಚಾರ ಮಾಡೋದಕ್ಕಾಗಿ ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ. ಈ ಸಂಸ್ಥೆಯ ಮೊದಲನೆಯ ಕಾರ್ಯಕ್ರಮ. ನಮ್ಮ ಮಾನ್ಯ ಕುಲಪತಿಗಳು ಯಾವಾಗಲೂ ಕೂಡ ಇದನ್ನು ಹೇಳ್ತಿದ್ದರು. ಆ ಸಂದರ್ಭದಲ್ಲಿ, ಸಂಸ್ಕೃತೋತ್ಸವ ಸಂದರ್ಭದಲ್ಲಿ ಇದನ್ನು ಜೋಡಿಸಿ ಇವತ್ತು ತುಂಬ ವಿಶೇಷವಾದಂತಹ ದೊಡ್ಡ ದಿನ. ಈ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಒಂದು ಮೋಕ್ಷದ ದಾರಿ ಏನು ಅಂತನ್ನೋದಕ್ಕೆ ಶ್ರೀಮದ್ ಭಾಗವತ ಒಂದೇ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದೆ. ಎಷ್ಟು ಯೋಗಗಳನ್ನು ಮಾಡಿದರೂ ಕೂಡ ಆ ಮೋಕ್ಷದ ದಾರಿಗೆ ನಾವು ಹೋಗುವುದು ತುಂಬ ಶ್ರಮಸಾಧ್ಯವಾದ ಕೆಲಸ. ಕೇವಲ ಭಗವತ್ ಕಥಾಶ್ರವಣದಿಂದ ಆ ಒಂದು ಸುಲಭವಾದ ದಾರಿಯನ್ನು ಹಿಡ್ಕೊಂಡು ನಾವು ಮೋಕ್ಷವನ್ನು ತಲುಪಬಹುದು ಎಂಬುದಾಗಿ ಶ್ರೀಮದ್ ಭಾಗವತದ ಸ್ಪಷ್ಟವಾದ ನಿಲುವು. ಶ್ರೀಮದ್ ಮಧ್ವಾಚಾರ್ಯರ ನಿಲುವು ಕೂಡ ಅದೇ ಆಗಿದೆ. ಸತತವಾಗಿ ಪರಮಾತ್ಮನ ಗುಣಕೀರ್ತನ,
ಬೇರೆಯವರಿಗೂ ಕೂಡ ಆ ಗುಣಗಳನ್ನು ಹೇಳುವುದು. ಇದರಿಂದನೇ ನಮಗೆ ವೈರಾಗ್ಯ ಉಂಟಾಗಿ ತನ್ಮೂಲಕವಾಗಿ ನಾವು ಭಗವಂತನನ್ನು ತಲುಪಲಿಕ್ಕೆ ಸಾಧ್ಯ ಎಂಬುದಾಗಿ ತಾನೇನತೆ ದೇವ ಕಥಾಸ್ವಧಾಯ ಪ್ರವೃದ್ಧ ಭಕ್ತಿಯ ವಿಮಲಾಶಯಾಯೇ ಎಂಬುದಾಗಿ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾತ್ವಾ ಪ್ರಕುಂಠದೃಷ್ಣ್ಯಂ ಎಂಬುದಾಗಿ ಭಾಗವತದ ಶ್ಲೋಕದಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದಾಗಿ ಭಗವಂತನ ಭಕ್ತಿಯ ಪ್ರಚಾರ ಆಗುವುದು ಈ ಒಂದೇ ಒಂದು ಮಾಧ್ಯಮದಿಂದ, ಅದು ಕೃಷ್ಣ ಭಕ್ತಿಯ ಮಾಧ್ಯಮದಿಂದ. ಹೀಗಾಗಿ ಒಂದು ಅತ್ಯಂತ ಶ್ರೇಷ್ಠವಾದ ಭಗವದ್ಭಕ್ತಿಯ ಪ್ರತಿಪಾದಕವಾದ ಶ್ರೀಮದ್ ಭಾಗವತದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮವನ್ನು ಇವತ್ತು ಮತ್ತು ನಾಳೆ 2 ದಿವಸವೂ ಕೂಡ ಹಮ್ಮಿಕೊಂಡಿದ್ದೇವೆ. ನಾಳೆಯೂ ಕೂಡ ನಮ್ಮ ಶ್ರೀಹರಿ ಆಚಾರ್ಯ ವಾಳ್ವೇಕರ್ ಮತ್ತು ಕೃಷ್ಣರಾಜಾಚಾರ್ಯರು ವ್ಯಾಖ್ಯಾನವನ್ನು ನಡೆಸಿಕೊಡಲಿದ್ದಾರೆ. ನಮ್ಮ ಡಾಕ್ಟರ್ ಮಂಜುನಾಥ್ ಭಟ್ರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿದ್ವಾಂಸರು, ತುಂಬ ಒಳ್ಳೆಯ ವಿದ್ವಾಂಸರು ಹಾಗೂ ತುಂಬ ಒಳ್ಳೆಯ ಮಧುರವಾದ ಹರಿಭಕ್ತಿಪರವಾದ ಹಾಡುಗಳನ್ನು ಚೆನ್ನಾಗಿ ಹಾಡುವುದರಲ್ಲಿ ಅವರು ಸಮರ್ಥರು. ಹೀಗಾಗಿ ಇವರಿಬ್ಬರೂ ಕೂಡ ಇವತ್ತು ಪ್ರಾದೇಶಾಚಾರ್ಯರು ಹಾಗೂ ನಾಳೆ ಮಂಜುನಾಥ್ ಭಟ್ಟರ ಕಾರ್ಯಕ್ರಮ ಇರುತ್ತದೆ. ಮೊದಲಿಗೆ ಐತರೇಯಾಚಾರ್ಯರ ವಾಚನ ಮತ್ತು ಐತರೇಯಾಚಾರ್ಯ ಪ್ರವಚನ ಹಾಗೂ ಪ್ರಾದೇಶಾಚಾರ್ಯರ ವಾಚನ, ತದನಂತರದಲ್ಲಿ ಸ್ವಲ್ಪ ಹೊತ್ತು ಕೃಷ್ಣರಾಜಾಚಾರ್ಯರ ವ್ಯಾಖ್ಯಾನ ನಡೆಯುತ್ತದೆ. ತದನಂತರದಲ್ಲಿ ಸ್ವಲ್ಪ ಕೆಲವು ಹಾಡುಗಳನ್ನು ಪ್ರಾದೇಶಾಚಾರ್ಯರು ಹಾಡಿ ಅದನ್ನು ನಮ್ಮನ್ನು ಭಕ್ತಿರಸದಿಂದ ಆಪ್ಲಾವನಗೊಳಿಸಲಿದ್ದಾರೆ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿ ನೋ ವದ ವಿಸ್ತರಾ. ನಿವೃತ್ತತರ್ಷೈರುಪಗೀಯಮಾನಾದ್ಭವೌಷಘಾಚ್ಚೋತ್ರ ಮನೋಭಿರಾಮ ನಿವೃತ್ತತರ್ಷೈರುಪಗೀಯಮಾನಾದ್ಭವೌಷಧಾಚ್ಚೋತ್ರ ಮನೋಭಿರಾಮ ಕವುತ್ತಮಶ್ಲೋಕಗುಣಾನುವಾದಾತ್ ಕವುತ್ತಮಶ್ಲೋಕಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾತಿ ಮುಗ್ಧಾ ಪುಮಾನ್ ವಿರಜ್ಯೇತ ವಿನಾತಿ ಮುಗ್ಧಾ. पितामहामे समरे मरञ्जयैर्देवव्रताध्यातिरथैस्तिबिङ्गिलैः
दुरत्ययं कौरवसैन्यसागरं कृत्वा तरन्वत्सपदं स्म यत्प्लवाः द्रौण्यस्त्रविप्लुष्टमिदं मदङ्गं सन्तानबीजं कुरु पाण्डवानां जुगोपकुक्षिं गत आत्तचक्रो मातुश्च मे यः शरणं गतायाः वीर्याणि तस्याखिलदेहभाजाम् अन्तर्बहिः पूरुषकालरूपैः वीर्याणि तस्याखिलदेहभाजाम् अन्तर्बहिः पूरुषकालरूपैः प्रयच्छतो मृत्युमनामयं च मायामनुष्यस्य वदस्व विद्वन् प्रयच्छतो मृत्युमनामयं च मायामनुष्यस्य वदस्व विद्वन् मायामनुष्यस्य वदस्व विद्वन् ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋ ಹನುಮತೆ ರಾಮಧೀಮತೆ ಜಿತಕಾಮತೆ ಮಮೇಷ್ಟಂ ದಧತೆ ಸೀತಾಕೃತೆ ಶತ್ರುಜಿತೆ ಸತೆ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣವೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ಮಹಾಪುರಾಣ, ಅದರಲ್ಲಿ ಅನೇಕ ಭಗವದ್ ಅವತಾರಗಳ ಕಥೆಗಳನ್ನು ಪರೀಕ್ಷಿನ್ ಮಹಾರಾಜರ ಪ್ರಾರ್ಥನೆಗೆ ಅನುಸಾರವಾಗಿ ಶುಕಾಚಾರ್ಯರು ಹೇಳ್ತಾ ಹೊರಟಿದ್ದಾರೆ. ಪರೀಕ್ಷಿನ್ ಮಹಾರಾಜರು ತಾವು ಮರಣಕ್ಕೆ ಬಹಳ ಹತ್ತಿರದಲ್ಲಿದ್ದಾರೆ. ಋಷಿಗಳ ಶಾಪದಿಂದಾಗಿ ತಕ್ಷಕ ಬಂದು ಅವರ ಪ್ರಾಣವನ್ನು ಅಪಹಾರ ಮಾಡ್ತಾನೆ ಅನ್ನುವ ಸುದ್ದಿಯನ್ನು ತಿಳಿದ ಪರೀಕ್ಷಿನ್ ಮಹಾರಾಜರು ಅದಕ್ಕಾಗಿ ತಾವು ಕೊರಗದೆ ಮಾಡಬೇಕಾದ ಅವಶ್ಯ ಕರ್ತವ್ಯಗಳ ಕಡೆ ಗಮನವನ್ನು ಹರಿಸಿ ಆ ಮೂಲಕವಾಗಿ ಭಗವಂತನ ಕೃಪೆಯನ್ನು ಸಂಪಾದನೆ ಮಾಡಿ ಭಗವತ್ ಪ್ರೇರಿತರಾದ ಶುಕಮುನಿಗಳಿಂದ ಉಪದೇಶವನ್ನು ಅವರು ತಾವು ಪಡೀತಾ ಇದ್ದಾರೆ. ಹಾಗೆ ಉಪದೇಶ ಪಡೀತಾ ಅನೇಕ ಭಗವದ್ ಅವತಾರಗಳ ಭಗವಂತನ ಭಕ್ತರ ಅನೇಕ ಚರಿತ್ರೆಗಳನ್ನು ಅವರು ಈಗಾಗಲೇ ಕೇಳಿ ಅವರು ಮುಂದುವರೆದು ತಾವು ಪ್ರಶ್ನೆಯನ್ನು ಮಾಡ್ತಾರೆ. ಶುಕಾಚಾರ್ಯರೇ, ನನಗೆ ನೀವು ಇನ್ನೊಂದು ಮುಖ್ಯವಾದ ಕಥೆಯನ್ನು ಹೇಳಬೇಕು. ಭಗವದ್ ಅವತಾರಗಳಲ್ಲಿ ಅತ್ಯಂತ ಮುಖ್ಯ ಅಂದರೆ ನಮಗೆ ತುಂಬ ಹತ್ತಿರದ ಅವತಾರದ ಒಂದು ಕಥೆಯನ್ನು ನೀವು ಹೇಳುವಂಥವರಾಗಬೇಕು. ಯಾವುದ ಅವತಾರ? ಯದುವಿನ ವಂಶದಲ್ಲಿ ಭಗವಂತ ತಾನು ಅವತಾರ ಮಾಡಿದ್ನಲ್ಲ, ಯದುವಿನ ವಂಶದಲ್ಲಿ ಅವತಾರ ಮಾಡಿದ ಭಗವಂತ ಅವನು ಸ್ವಯಂ ಅವತಾರ ಮಾಡಬೇಕಾಗಿಲ್ಲ, ಅವನು ಭೂಲೋಕಕ್ಕೆ ಬರಬೇಕಾಗಿಯೇ ಇಲ್ಲ. ಯಾಕೆಂದರೆ ಅವನು ಭೂತ ಭಾವನ, ಸಮಗ್ರ ಜಗತ್ತಿಗೆ ಉತ್ಪತ್ತಿ ಕಾರಣನಾದವ ಭಗವಂತ. ಅಂಥ ಭಗವಂತ ಸ್ವಯಂ ತಾನು ಭೂಮಿಯಲ್ಲಿ ಅವತಾರ ಮಾಡಿದ. ಇದು ಬಹಳ ಆಶ್ಚರ್ಯ ಅಲ್ಲ? ಅವತಾರ ಮಾಡಿದ್ದಷ್ಟೇ ಅಲ್ಲ, ಕೃತವಾನ್ಯಾನಿ, ಬೇಕಾದಷ್ಟು ಅತ್ಯದ್ಭುತವಾದ ಕರ್ಮಗಳನ್ನು ಆತ ತಾನು ಮಾಡಿದ್ದಾನೆ. ಭಗವಂತ ಅವತಾರ ಮಾಡಿದ ಎಲ್ಲ ಕರ್ಮಗಳು ಅದ್ಭುತ. ನಾವು ದಿನದಲ್ಲಿ ಅನೇಕ ಕರ್ಮಗಳನ್ನು ಮಾಡ್ತೇವೆ, ಆದರೆ ನಾವು ಮಾಡುವ ಎಲ್ಲ ಕರ್ಮಗಳು ನಮಗೆ ಹಿತ, ಜಗತ್ತಿಗೆ ಹಿತ ಅಂತ ಹೇಳಲಿಕ್ಕೆ ಬರೋಲ್ಲ. ಎಷ್ಟೋ ಜಗತ್ತಿಗೆ ಅನುಪಯುಕ್ತವಾದ, ನಮಗೆ ಬಾಧಕವಾದ ಕರ್ಮಗಳನ್ನು ಮಾಡ್ತೇವೆ. ಆದರೆ ಭಗವಂತ ತಾನು ಅವತಾರದಿಂದ ಆರಭ್ಯ ಅವತಾರ ಸಮಾಪ್ತಿಯವರೆಗೆ ಮಾಡಿದ ಎಲ್ಲ ಕರ್ಮಗಳು ಆತ ಜಗತ್ತಿಗೆ ಹಿತವಾದ ಕರ್ಮಗಳೇ. ಯಾಕೆ? ಆತ ವಿಶ್ವಾತ್ಮ, ಆತ ಜಗತ್ತಿಗೆ ಹಿತವನ್ನೇ ಉಂಟು ಮಾಡುವವ.
ಹಾಗಾಗಿ ಜಗತ್ತಿಗೆ ಹಿತವನ್ನೇ ಉಂಟು ಮಾಡುವ, ಜಗತ್ತನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇರುವ ಭಗವಂತ ತಾನು ಭೂಲೋಕದಲ್ಲಿ ಯದುವಿನ ವಂಶದಲ್ಲಿ ಅವತಾರ ಮಾಡಿದ್ದಾನೆ ಅಂದರೆ ಆ ಅವತಾರ ಮಾಡಿ ಏನೇನು ಕರ್ಮಗಳನ್ನು ಮಾಡಿದ್ದಾನೆ ನಮಗೆ ದಯಮಾಡಿ ಹೇಳ್ರಿ ಅಂತ ಕೇಳಿಕೊಂಡಾಗ ಶುಕಮುನಿಗಳಂತಾರೆ, ಅಲ್ಲೋ ಪರೀಕ್ಷಿತ್ ಮಹಾರಾಜ, ಇಲ್ಲಿಯವರೆಗೆ ಇಷ್ಟು ಕಥೆಯನ್ನು ಕೇಳಿದ್ದಿ, ನಿಮಗೆ ಸುಸ್ತಾಗಲಿಲ್ಲ? ಅವರಂದರು, ಇಲ್ಲ ಸ್ವಾಮಿ, ಹೇಗೆ ಸುಸ್ತಾಗತ್ತೆ? ನಾ ಕೇಳ್ತಾ ಇರೋದು ಭಗವಂತನ ಕಥೆ. ದೇವರ ಕಥೆ ಕೇಳಿ ಸುಸ್ತಾಯಿತು, ಸಾಕಾಯಿತು ಅನ್ನಿಸ್ಬಾರ್ದು. ಅವರಂತಾರೆ, ಯಾಕೆ ಭಗವಂತನ ಕಥೆ ಎನ್ನುವುದು ಜಗತ್ತಿನ ಎಲ್ಲ ವಿಷಯ ಪದಾರ್ಥಗಳ ಆಸೆಯನ್ನು ಯಾರು ಬಿಟ್ಟಿದ್ದಾರೆ, ಯಾರು ಜೀವನ್ಮುಕ್ತರಾಗಿದ್ದಾರೆ ಅಂಥವರೂ ಅದನ್ನು ಗಾನ ಮಾಡುವಂಥದ್ದು ಭಗವಂತನ ಕಥೆ. ಜೀವನ್ಮುಕ್ತರಾದವರು ಗಾನ ಮಾಡ್ತಾರೆ ಅಂದರೆ ಸಂಸಾರದಲ್ಲಿರುವವರು ಭಗವಂತನ ಕಥೆಯನ್ನು ಹೇಳೋದು ಬಿಡ್ತಾರೆ ಅಂತ ಮತ್ತೆ ಹೇಳಬೇಕೇನು? ಭವೌಷಧಾತ್. ಎಲ್ಲರಿಗೆ ದೊಡ್ಡ ಸಮಸ್ಯೆ ಯಾವುದು? ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಕರೋನಾ ಬಂದಾಗ ಎಲ್ರಿಗೂ ಒಂದೇ ಸಮಸ್ಯೆ, ಕರೋನಾ ಅನ್ನೋದೇ ಸಮಸ್ಯೆ. ಆದರೆ ಮುಖ್ಯವಾಗಿ ಎಲ್ಲರಿಗಿರುವ ಸಮಸ್ಯೆ ಯಾವುದು? ಸಂಸಾರ ಅನ್ನುವ ಸಮಸ್ಯೆ. ನಾವು ಜೀವನದಲ್ಲಿ ಯಾರಿಗೆ ಹೆದರಬೇಕಾಗಿಲ್ಲ. ಕೆಲವರು ಇರ್ತಾರೆ ಭಾಳ ಆಢ್ಯರು, ಭಾಳ ಸಂಪದ್ಭರಿತರು, ಭಾಳ ಶಕ್ತಿವಂತರು. ಅವ್ರು ಹೇಳ್ತಾರೆ, ನಾನು ಯಾರಿಗೇ ಹೆದರಲ್ಲಪ್ಪ, ನಾನು ಗೊತ್ತಲ್ಲ ಅಂತ ಹೇಳ್ತಾರೆ. ಆದರೆ ಅಂಥ ವ್ಯಕ್ತಿಯು ಒಂದಕ್ಕೆ ಹೆದರಬೇಕು. ಯಾವುದಕ್ಕೆ? ಹುಟ್ಟು ಸಾವುಗಳ ಚಕ್ರಕ್ಕೆ. ಎಂಥ ದುಡ್ಡಿದ್ದವನು ಅದರಿಂದ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೋಗಕ್ಕೆ ಔಷಧ ಇಲ್ಲ. ಆದರೆ ಒಂದು ಔಷಧ ಇದೆ. ಯಾವುದದು? ಭಗವಂತನ ಕಥೆ. ಸಂಸಾರ ಸಾಕು ಅಂತ ಅನ್ನಿಸಿದರೆ, ನಮಗೆಲ್ಲ ಕೆಲಸ ಮಾಡಿ ಕೆಲಸ ಸಾಕು ಅಂತ ಅನ್ನಿಸಿದರೆ ರಿಟೈರ್ಮೆಂಟ್ ಲೈಫನ್ನು ಅನುಭವಿಸ್ಲಿಕ್ಕೆ ಎಲ್ಲೋ ದೂರ ಹೋಗಿ ಕೂತ್ಕೊಂಡ್ಬಿಡ್ತೇವೆ. ಆದರೆ ಭಾಗವತ ಹೇಳುತ್ತೆ, ನಿಮಗೆ ಸಂಸಾರ ಸಾಕು ಅನಿಸಿದ್ರೆ ಏನು ಮಾಡಬಹುದು? ಹಾಗಾದರೆ ಸಂಸಾರ ಸಾಕು ಅನಿಸಿದ್ರೆ ಪ್ರವಚನಕ್ಕೆ ಬಂದು ಕೂತ್ಕೊಳ್ರಿ ಅಂತ ಹೇಳುತ್ತೆ. ಭಗವಂತನ ಕಥೆ ಕೇಳಲಿಕ್ಕೆ ಬಂದು ಕೂತ್ಕೊಳ್ರಿ. ಆವಾಗ ನಿಮಗೆ ಸಾಕು ಅನ್ನಿಸಿದ ಸಂಸಾರ ಅನ್ವರ್ಥವಾಗಿ ಬಿಟ್ಟು ಹೋಗುತ್ತೆ. ಅಂಥ ಕಥೆ ಭಗವಂತನದ್ದು. ಉತ್ತಮರಾದಂತಹ ಬ್ರಹ್ಮಾದಿಗಳು ಸ್ತೋತ್ರ ಮಾಡುವ ಅಂಥ ಭಗವಂತನ ಕಥೆಯನ್ನು ಯಾರಾದರೂ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಇರುವವ ಬಿಡಬಹುದೇನೋ ಸ್ವಾಮಿ, ಆದರೆ ನನ್ನಂಥ ಭಗವಂತನ ಬಗ್ಗೆ ಸರಿಯಾಗಿ ತಿಳುವಳಿಕೆಯನ್ನು ಪಡೀಲಿಕ್ಕೆ ಹೊರಟವ ಭಗವಂತನ ಕಥೆಯನ್ನು ಎಂದೂ ಬಿಡಲಾರೆ. ಯಾಕೆ? ಅವರು ಹೇಳ್ತಾರೆ, ನಾನು ಭಗವಂತನಿಂದ ಉಪಕೃತರಾದವ. ನಮ್ಮ ತಾತಂದಿರು ಪಾಂಡವರು ಸಮರದಲ್ಲಿ ಯುದ್ಧರಂಗದಲ್ಲಿ ನಿಂತಿದ್ದಾಗ ಎದುರಾಳಿಗಳಾಗಿ ನಿಂತವರು ಯಾರು? ದೇವತೆಗಳನ್ನೇ ಗೆಲ್ಲುವ ಸಾಮರ್ಥ್ಯವನ್ನು ಪಡೆದಂತಹ ದೇವವ್ರತಾದಿಗಳು, ಭೀಷ್ಮಾಚಾರ್ಯರೇ ಮೊದಲಾದವರು. ಎಲ್ಲ ಒಬ್ಬರಿಗಿಂತ ಒಬ್ಬರು ತಿಮಿಂಗಿಲಗಳಾಗಿದ್ದಾರೆ. ಎಲ್ಲ ಆಚಾರು, ಭೀಷ್ಮಾಚಾರು, ದ್ರೋಣಾಚಾರು, ಕೃಪಾಚಾರು, ಅಶ್ವತ್ಥಾಮಾಚಾರು. ಇಂತಹ ದೊಡ್ಡ ದೊಡ್ಡ ತಿಮಿಂಗಿಲಗಳೇ ಇರುವಂತಹ ಕೌರವರ ಸೈನ್ಯ ಅನ್ನುವ ದೊಡ್ಡ ಸಮುದ್ರವನ್ನು ನಮ್ಮ ತಾತಂದರು ಭಾಳ ಸುಖವಾಗಿ ದಾಟಿಬಿಟ್ರು. ಹೇಗೆ ದಾಟಿದರು? ಯತ್ ಪ್ಲವಾಹ ಅನ್ನತ್ತೆ ಭಾಗವತ. ಕೃಷ್ಣನನ್ನು ದೋಣಿಯನ್ನಾಗಿ ಮಾಡಿಕೊಂಡು ವತ್ಸ ಪಾದದಲ್ಲಿ ಇರುವಂಥ ನೀರನ್ನು ದಾಟುವ ಹಾಗೆ ದಾಟಿಬಿಟ್ರು. ಒಂದು ಅಭಿಪ್ರಾಯ. ಪ್ಲವ ಅನ್ನೋ ಶಬ್ದಕ್ಕೆ ಶಬ್ದ ಅಂತ ಇನ್ನೊಂದು ಅರ್ಥ ಇದೆ. ಯತ್ ಪ್ಲವಾಹ ಅಂದರೆ ನಮ್ಮ ತಾತಂದರು ಯುದ್ಧ ಮಾಡುವಾಗ ಬರೀ ಬಾಣ ಬಿಡ್ತಾ ಇರಲಿಲ್ಲ, ಜೊತೆಗೆ ಬಾಯಲ್ಲಿ ಕೃಷ್ಣ 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 ಅಂತ ಬಾಣ ಬಿಡ್ತಾ ಇದ್ರು. ದೇವರ ಹೆಸರನ್ನು ಹೇಳ್ಕೊಂಡು ಕೌರವರ ಸೈನ್ಯ ಸಮುದ್ರವನ್ನು ದಾಟಿಬಿಟ್ರಲ್ಲ, ಅಂಥ ಕೃಷ್ಣನ ಕಥೆ ಹೇಳ್ರಿ. ಜೊತೆಗೆ ಆ ಕೃಷ್ಣನಿಂದ ನಾನು ಉಪಕೃತನಾಗಿದ್ದೇನೆ. ನಾನು ಹೊಟ್ಟೆಯಲ್ಲಿರುವಾಗಲೇ ಅಶ್ವತ್ಥಾಮಾಚಾರ್ಯರು ಬಿಟ್ಟಂತಹ ಅಸ್ತ್ರಕ್ಕೆ ಸಿಕ್ಕು ನಾನು ಸತ್ತೇ ಹೋಗಬೇಕಾಗಿತ್ತು. ಭಗವಂತ ಕುಕ್ಷಿಂಗತಃ ನನ್ನ ಹೊಟ್ಟೆ ಒಳಗೆ ಬಂದುಬಿಟ್ಟ. ಹೊಟ್ಟೆಯಿಂದ ಮಕ್ಕಳು ಹೊರಗೆ ಬಂದ ಮೇಲೆ ಮಕ್ಕಳ ಆರೋಗ್ಯವನ್ನು ಸರಿ ಮಾಡುವ ಜವಾಬ್ದಾರಿಯನ್ನು ವೈದ್ಯರು ಹೊರತಾರೆ. ಆದರೆ ಹೊಟ್ಟೆ ಒಳಗೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುವ ಮಗುವನ್ನು ಪರೀಕ್ಷೆ ಮಾಡಬೇಕು ಅಂದರೆ ಭಾಳ ಕಷ್ಟ. ಆದರೆ ಭಗವಂತ ಹೊಟ್ಟೆ ಒಳಗೆ ಬಂದುಬಿಟ್ಟ. ಬಂದು ಆತ್ತಚಕ್ರ ಆಯುಧವನ್ನು ತಾನು ಧಾರಣೆ ಮಾಡಿಕೊಂಡು ನನ್ನ ಸುತ್ತಲೂ ತಿರುಗ್ತಾ ನನ್ನನ್ನು ಸಂರಕ್ಷಣೆ ಮಾಡಿದ್ದ. ಇಷ್ಟಾಗಿ ಹೊಟ್ಟೆಯಿಂದ ಹೊರಗೆ ಬರುವಾಗ ನಾ ಸತ್ತು ಹುಟ್ಟಿದೆ ಭಗವತ್ ಸಂಕಲ್ಪದಂತೆ. ಪುನಃ ಅಲ್ಲಿಯೂ ಬಂದು ನನ್ನನ್ನು ಸಂರಕ್ಷಣೆ ಮಾಡಿದ. ನಮ್ಮ ತಾತಂದ್ರನ್ನು ಬದುಕಿಸಿದು ಕೃಷ್ಣ ಪರಮಾತ್ಮ, ನನ್ನನ್ನು ಬದುಕಿಸಿದವ ಕೃಷ್ಣ ಪರಮಾತ್ಮ. ಅಂಥ ಕೃಷ್ಣ ಪರಮಾತ್ಮ ಯಾವ ಭಗವಂತ ಎಲ್ಲರ ಒಳ ಹೊರಗೆ ಪುರುಷ ಮತ್ತು ಕಾಲ ರೂಪಗಳಿಂದಾಗಿ ಯೋಗ್ಯವಾದ ಗತಿಯನ್ನು, ಮೋಕ್ಷವನ್ನು, ತಮಸ್ಸನ್ನು ಕೊಡ್ತಾನೆ. ಅಂಥ ಭಗವಂತನ ಬಗ್ಗೆ ನನಗೆ ನೀವು ಚೆನ್ನಾಗಿ ಹೇಳಬೇಕು ಅಂತ ಪರೀಕ್ಷಿನ್ ಮಹಾರಾಜರು ತಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಭಗವಂತನ ಅವತಾರ ಆಗತ್ತೆ. ಆ ಕಥೆಯನ್ನು ಮುಂದೆ ನಾವು ನೋಡೋಣ.